ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಒಂದು ಹೊಸ ಅಡುಗೆ ಮಾಡಿ ತೋರಿಸಿಕೊಡುತ್ತಿದ್ದೇನೆ. ಇದು ಬಾಸುಮತಿ ಅಕ್ಕಿ ನೋಡಿ ಹೀಗಿರುತ್ತದೆ. ಇದನ್ನು 1.5 ಲೋಟ ತೆಗೆದುಕೊಂಡಿದ್ದೇನೆ ನಾನು. ಈಗ ಇದನ್ನು ಚೆನ್ನಾಗಿ ಹುರಿಯಬೇಕು. ಹುರಿದುಕೊಂಡು ಬರುವ. ಈಗ ಬಾಣಲೆ ಬಿಸಿಯಾಗಿದೆ. ಅಕ್ಕಿಯನ್ನು ಹಾಕಿಕೊಂಡು ಚೆನ್ನಾಗಿ ಹುರಿಯುವ. ಅಕ್ಕಿ ಸ್ವಲ್ಪ ಬಿಳಿ ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೆ ಹುರಿಯಬೇಕು. ನೋಡಿ ಈ ರೀತಿ ಚೆನ್ನಾಗಿ ಹುರಿಯಿರಿ. ಕೈ ಬಿಡಬಾರದು, ಕರಟಿ ಹೋಗಬಹುದು. ಇದು ತುಂಬ ಚೆನ್ನಾಗಿರುತ್ತದೆ. ಇದಕ್ಕೆ ಅಕ್ಕಿ ಉಸ್ಲಿ ಅಂತ ಹೇಳುತ್ತಾರೆ. ನೋಡಿ ಈಗ ಬಿಳಿ ಬಣ್ಣಕ್ಕೆ ಬರುತ್ತಾ ಇದೆ. ಸ್ವಲ್ಪ ಸ್ವಲ್ಪ ಬರುತ್ತಾ ಇದೆ ನೋಡಿ. ಹೀಗೆ ಬಿಳಿ ಬಣ್ಣ ಬರುವವರೆಗೆ ಸ್ವಲ್ಪ ಹುರಿದುಕೊಳ್ಳಬೇಕು. ಅವಸರ ಮಾಡಬೇಡಿ, ನಿಧಾನವಾಗಿ ಹುರಿಯಿರಿ. ನೋಡಿ ಈ ರೀತಿ ನೋಡಿ. ಹೀಗೆ ಸ್ವಲ್ಪ ಬರ್ತಾ ಉಂಟು ನೋಡಿ. ಇದನ್ನು ಹುರಿದೇ ಹಾಕಿಕೊಳ್ಳಬೇಕು, ಆಗ ಉದುರಾಗಿ ಚೆನ್ನಾಗಿ ಬರುತ್ತದೆ. ಇಲ್ಲದಿದ್ದರೆ ಅಂಟಾಗುತ್ತದೆ. ನಾನು ಬಾಸುಮತಿ ಅಕ್ಕಿ ಹಾಕಿದ್ದೇನೆ. ಬೇರೆ ಅಕ್ಕಿ ಸಹ ಹಾಕಿಕೊಳ್ಳಬಹುದು, ಊಟದ ಅಕ್ಕಿ ಸಹ ಹಾಕಿಕೊಳ್ಳಬಹುದು. ನಾನು ಬಾಸುಮತಿ ರೈಸ್ ಹಾಕಿದ್ದೇನೆ. ಈಗ ಆಗಿದೆ. ಇದನ್ನೊಂದು ಪಾತ್ರೆಗೆ ಹಾಕಿ ಇಟ್ಟುಕೊಳ್ಳುವ. ಈಗ ಬಾಣಲೆಗೆ 4 ಚಮಚ ಎಣ್ಣೆ ಹಾಕಿಕೊಳ್ಳಿ. ಯಾವ ಎಣ್ಣೆ ಸಹ ಆಗುತ್ತದೆ. ನಾನು ತೆಂಗಿನೆಣ್ಣೆ ಹಾಕಿದ್ದೇನೆ. ನೀವು ಉಪಯೋಗ ಮಾಡುವ ಎಣ್ಣೆ ಹಾಕಿಕೊಳ್ಳಿ. 2 ಚಮಚ ನೆಲಗಡಲೆ ಹಾಕಿ ಅದಕ್ಕೆ ಚೆನ್ನಾಗಿ ಹುರಿದುಕೊಳ್ಳಬೇಕು. ನೋಡಿ ನೆಲಗಡಲೆ ಚಿಟ ಅನ್ನುತ್ತಾ ಇದೆ. ಈಗ ಈರುಳ್ಳಿ ಹಾಕಿಕೊಳ್ಳಿ. 1 ಬೌಲ್ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ಈ ರೀತಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಈರುಳ್ಳಿ ಕೆಂಪಗೆ ಬರಬೇಕು. 2 ಮೆಣಸು ಕಟ್ ಮಾಡಿ ಹಾಕಿಕೊಳ್ಳಿ. ಅದನ್ನು ಸಹ ಹುರಿಯಿರಿ. ಈಗ 1.5 ಟೊಮೊಟೊ ಹಚ್ಚಿಕೊಂಡಿದೆ. ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಕೊಳ್ಳಬೇಕು. ಅದನ್ನು ಸಹ ಚೆನ್ನಾಗಿ ಹುರಿಯಿರಿ. ಟೊಮೊಟೊ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೆ ಹುರಿಯಬೇಕು ಅದನ್ನು. ಇಲ್ಲದಿದ್ದರೆ ಹಸಿ ವಾಸನೆ ಬರುತ್ತದೆ. ಮತ್ತು ಈರುಳ್ಳಿ, ನೆಲಗಡಲೆ ಎಲ್ಲ ಚೆನ್ನಾಗಿ ಬೇಯಬೇಕದು. ಈಗ ಅರ್ಧ ಚಮಚ ಚಿಕ್ಕ ಚಮಚದಲ್ಲಿ ಅರಿಶಿನ ಹಾಕಿಕೊಳ್ಳುವ. ಉಪ್ಪು 1 ಚಮಚ ಹಾಕಿಕೊಳ್ಳುವ. ಇಷ್ಟು ಉಪ್ಪು. ಇದನ್ನು ಸಹ ಚೆನ್ನಾಗಿ ಹುರಿಯುವ. ಈಗ ಹುರಿದುಕೊಳ್ಳಿ. ಉಪ್ಪು ಹಾಕಿದ ಕೂಡಲೇ ಟೊಮೆಟೊ ಚೆನ್ನಾಗಿ ಬೆಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಬರಬೇಕು. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಕೊಳ್ಳುವ. ಇಷ್ಟೇ, 3/4 ಚಮಚ. ಅದನ್ನು ಸಹ ತಿರುಗಿಸಿ ಚೆನ್ನಾಗಿ. ಇದು ತುಂಬ ಚೆನ್ನಾಗಿರುತ್ತದೆ. ನೀವು ಸಹ ಮಾಡಿಕೊಂಡು ತಿನ್ನಿ. ನೋಡಿ ಹೀಗೆ ಚೆನ್ನಾಗಿ ಬರಬೇಕು. ಹೀಗೆ ಇಷ್ಟು ಸಾಕು. ಇದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಹಾಕುವ. ಈಗ ಸ್ವಲ್ಪ 2 ಚಮಚ, ಚಿಕ್ಕ ಚಮಚದಲ್ಲಿ 2 ಚಮಚ ಹಾಕಿ. ಈಗ ರುಬ್ಬಲಿಕ್ಕೆ 1 ಹಸಿಮೆಣಸು ಹಾಕಿಕೊಳ್ಳುವ. ಶುಂಠಿ, ಇಷ್ಟು ಶುಂಠಿ ಹಾಕಿಕೊಳ್ಳುವ. ಒಂದು ಇಂಚ್ ಹಾಕಿ. 3 ಅಕ್ಕಿ ಕಾಳಿನಷ್ಟು ಬೆಳ್ಳುಳ್ಳಿ ಹಾಕಿಕೊಳ್ಳಿ. 1 ಚಮಚ ಕೊತ್ತಂಬರಿ ಸೊಪ್ಪು, 2 ಚಮಚ ತೆಂಗಿನ ತುರಿ. ಇದನ್ನು ರುಬ್ಬಿಕೊಂಡು ಬರುವ. ಈಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿಕೊಳ್ಳಿ. ಈಗ ರುಬ್ಬಿಕೊಂಡು ಬಂದ ಮಸಾಲೆಯನ್ನು ಹಾಕಿ ತಿರುಗಿಸಿ. ಇದಕ್ಕೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಈ ರೀತಿ ಮಿಕ್ಸ್ ಮಾಡಿ. ಅದು ಸಹ ಬೇಯಬೇಕು ಸ್ವಲ್ಪ. ಇದು ಎಣ್ಣೆಯಲ್ಲೇ ಬೇಯುತ್ತಿರೋದು, ನೀರು ಹಾಕಿಕೊಂಡಿಲ್ಲ ಇದಕ್ಕೆ. ನೋಡಿ ಈ ರೀತಿ. ಇದು ಆಗಿದೆ. ಇದನ್ನೀಗ ಪಕ್ಕಕ್ಕೆ ಇಟ್ಟುಕೊಳ್ಳುವ. ಈಗ ಅಕ್ಕಿಯನ್ನು ಕುಕ್ಕರಿಗೆ ಹಾಕಿಕೊಳ್ಳುವ. ಅಕ್ಕಿಯನ್ನು ಕುಕ್ಕರಿಗೆ ಹಾಕಿ. ಈಗ 1 ಲೋಟಕ್ಕೆ 2 ಲೋಟ ನೀರು.
ನಾನು 1.5 ಲೋಟ ಅಕ್ಕಿ ಹಾಕಿದ್ದೇನೆ, ಹಾಗಾಗಿ 3 ಲೋಟ ನೀರು ಹಾಕಿಕೊಂಡಿದ್ದೇನೆ. ಈಗ ಈ ಮಸಾಲೆ ಪದಾರ್ಥವನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಎಲ್ಲ ಹಾಕಿ. ಈಗ ಇದಕ್ಕೆ ಅರ್ಧ ಚಮಚ ಸಾಂಬಾರು ಪುಡಿ ಹಾಕಿ, ಸಾಂಬಾರು ಪುಡಿಯೇ ಆಗಬೇಕು ನೋಡಿ. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕಿಕೊಳ್ಳಿ. ನಾನು ಅರ್ಧ ಚಮಚ, ಹಸಿಮೆಣಸು ಸಹ ಹಾಕಿದೆ ಅಲ್ಲ, ಹಾಗಾಗಿ ಅರ್ಧ ಚಮಚ ಹಾಕುತ್ತೇನೆ. ಹೀಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ನೀರು 3 ಲೋಟ ಹಾಕಿದ್ದೇನೆ, 1 ಲೋಟಕ್ಕೆ 2. ನಾನು ಬಾಸುಮತಿ ಅಕ್ಕಿ ಉಪಯೋಗ ಮಾಡಿದ್ದು. ನೀವು ಊಟದಕ್ಕಿ ಮಾಡಿ, ದೋಸೆ ಅಕ್ಕಿ ಹಾಕಬಾರದು, ಊಟದಕ್ಕಿ ಹಾಕಬೇಕು ನೋಡಿ. ಈ ರೀತಿ ಇದು ಒಂಥರ ರೈಸ್ ಬಾತಿನಾಗೆ ಅಕ್ಕಿ ಉಸ್ಲಿ, ಇದು ತುಂಬ ಚೆನ್ನಾಗಿರುತ್ತದೆ ಇದು. ಈಗ ಕುಕ್ಕರಿಗೆ ಮುಚ್ಚಿ 1 ವಿಷಲ್ ಕೂಗಿಸಿಕೊಳ್ಳಿ. ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ, 1 ವಿಷಲ್ ಕೂಗಿಸಿಕೊಳ್ಳಿ. ಕುಕ್ಕರ್ ಮುಚ್ಚುವ ಮೊದಲು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿಕೊಳ್ಳಿ. ಉಪ್ಪು ಕಡಿಮೆ ಆದರೆ ಸ್ವಲ್ಪ ಹಾಕಿಕೊಳ್ಳಿ. ಹೈ ಫ್ಲೇಮಲ್ಲಿ ಇಡಬೇಕು, ಸಣ್ಣ ಮಾಡಿ ಇಡಬೇಡಿ. ಬೆಂಕಿಯನ್ನು ಜೋರಾಗಿ ಇಡಿ. 1 ವಿಷಲ್ ಕೂಗಿದರೆ ಸಾಕು. ಅಕ್ಕಿ ಉಸ್ಲಿ ರೆಡಿ ಆಯಿತು ನೋಡಿ. ಇದಕ್ಕೆ ಅಕ್ಕಿ ಉಸ್ಲಿ ಅಂತ ಹೇಳುತ್ತಾರೆ. ಇದು ಅರಸೀಕೆರೆ ಆಚೆ ತುಂಬ ಮಾಡುತ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬಿಸಿ, ಈಗ ಆರಬೇಕು ಸ್ವಲ್ಪ ನೋಡಿ. ಫ್ರೆಂಡ್ಸ್, ಅಕ್ಕಿ ಉಸಲಿ ರೆಡಿ ಆಯಿತು ನೋಡಿ. ಇದು ತುಂಬ ರುಚಿಯಾಗಿರ್ತದೆ, ಮಸಾಲೆ ಎಲ್ಲ ಹಾಕಿ. ಇದನ್ನು ಒಮ್ಮೆ ಟ್ರೈ ಮಾಡಿ ನೀವು ಸಹ ನೋಡಿ, ಎಷ್ಟು ಒಳ್ಳೆ ಬಂದಿದೆ ನೋಡಿ. ಈ ರೀತಿ ನೀವು ಸಹ ಮಾಡಿಕೊಳ್ಳಿ. ಇದಕ್ಕೆ ಹಾಕಿದ್ದ ಮಸಾಲೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ನೀವು ಸಹ ಒಮ್ಮೆ ಮಾಡಿಕೊಳ್ಳಿ. ಹೀಗೆ ಟೊಮೊಟೊ, ಈರುಳ್ಳಿ, ಮೆಣಸಿನಕಾಯಿ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಸ್ವಲ್ಪ ಆರಿದ ಮೇಲೆ ಒಳ್ಳೆ ಬರುತ್ತದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದು ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಇದು ಅರಸೀಕೆರೆ ಆಚೆ ತುಂಬ ಫೇಮಸ್ ಇದು. ಇದನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೇನೆ. ನೀವು ಮಾಡಿಕೊಳ್ಳುತ್ತೀರಿ ಎಂದು ನಂಬಿದ್ದೇನೆ. ನೀವು ಮಾಡಿಕೊಳ್ಳಿ ಇದನ್ನು. ಓಕೆ ಫ್ರೆಂಡ್ಸ್, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.